ಕರಗ ಮಹೋತ್ಸವದಲ್ಲಿ ಭಾರಿ ಅಕ್ರಮದ ವಾಸನೆ. ಹಿಂದಿನ ವರ್ಷ 22.5 ಲಕ್ಷ ದುರ್ಬಳಕೆ ಸಾಬೀತು. ಲೆಕ್ಕ ಪರಿಶೋಧನೆ ತಂಡದ ಆಂತರಿಕ ವರದಿ. ವ್ಯವಸ್ಥಾಪನಾ ಸಮಿತಿ ಮೇಲೆ ಈ ಒಂದು ಆರೋಪ ಕೇಳಿಬಂದಿರುವಂತದ್ದು. ಧರ್ಮರಾಯಸ್ವಾಮಿ ದೇವಸ್ಥಾನದ ಹಿಂದಿನ ಸಮಿತಿ ಅವ್ಯವಹಾರ ಹಿನ್ನೆಲೆ ವಸೂಲಿಗೆ ಲೆಕ್ಕ ಪರಿಶೋಧನಾ ತಂಡ ಸಲಹೆ ನೀಡುತ್ತಾರೆ. ಕಳೆದ ವರ್ಷ ಬಿಡುಗಡೆ ಆದ 60 ಲಕ್ಷ ರೂಪಾಯಿ ಹಣ, ಇದರಲ್ಲಿ 22.5 ಲಕ್ಷ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಕರಗ ಮಹೋತ್ಸವದಲ್ಲಿ ಭಾರಿ ಅಕ್ರಮದ ವಾಸನೆ. ಹಿಂದಿನ ವರ್ಷ 22.5 ಲಕ್ಷ ದುರ್ಬಳಕೆ ಆಗಿರೋದು ಸಾಬೀತು. ಲೆಕ್ಕ ಪರಿಶೋಧನೆ ತಂಡದ ಆಂತರಿಕ ವರದಿ ಇದನ್ನು ಹೇಳ್ತಾ ಇದೆ. ವ್ಯವಸ್ಥಾಪನಾ ಸಮಿತಿ ಮೇಲೆ ಒಂದು ಗಂಭೀರವಾದಂಥ ಆರೋಪ ಕೇಳಿಬರ್ತಾ ಇರುವಂಥದ್ದು. 22.5 ಲಕ್ಷವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನು ವರದಿ ಹೇಳ್ತಾ ಇದೆ. ಇನ್ನು ಧರ್ಮರಾಯಸ್ವಾಮಿ ದೇವಸ್ಥಾನದ ಹಿಂದಿನ ಸಮಿತಿ ಅವ್ಯವಹಾರದ ಹಿನ್ನೆಲೆಯಲ್ಲಿ ವಸೂಲಿಗೆ ಲೆಕ್ಕ ಪರಿಶೋಧನಾ ತಂಡ ಇದೀಗ ಸಲಹೆ ಕೊಡ್ತಾ ಇದೆ. ಕಳೆದ ವರ್ಷ ಬಿಡುಗಡೆ ಆಗಿದ್ದು 60 ಲಕ್ಷ ರೂಪಾಯಿ ಹಣ, ಇದರಲ್ಲಿ 22.5 ಲಕ್ಷ ದುರುಪಯೋಗ ಆಗಿದೆ ಅನ್ನೋದು ದೃಢ ಆಗ್ತಾ ಇದೆ. ಸೊ ಇದೀಗ ವಸೂಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ವಸೂಲಿ ಮಾಡ್ತಾರೆ, ಏನು ಎತ್ತ ಇದೆಲ್ಲ ಗೊತ್ತಾಗಬೇಕಾಗತ್ತೆ. ನೋಡಿ, ಕರಗ ಸಿಕ್ಕಾಪಟ್ಟೆ ಫೇಮಸ್, ಐತಿಹಾಸಿಕ ಹಿನ್ನೆಲೆ ಇದೆ. ಸಾಕಷ್ಟು ಜನ ಕರಗ ನೋಡೋದಕ್ಕೆ ಅಂತ ಬರ್ತಾರೆ. ಕರಗಕ್ಕೆ ಅದರದ್ದೇ ಆದಂಥ ಮಹತ್ವ ಇದೆ. ಈಗ ನೋಡಿದ್ರೆ ಇದರಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನೋದು ವರದಿ ಹೇಳ್ತಾ ಇರೋದು. 22.5 ಲಕ್ಷ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ. 60 ಲಕ್ಷ ಏನೋ ಬಿಡುಗಡೆ ಆಗಿತ್ತಂತೆ, ಅದರಲ್ಲಿ 22.5 ಲಕ್ಷ ದುರುಪಯೋಗ ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ.